ಪಿರಿಯಾಪಟ್ಟಣದ ಸಮಸ್ತ ನಾಗರಿಕ ಬಂಧುಗಳಿಗೆ ವಂದನೆಗಳು. ಇಂದು ಪಿರಿಯಾಪಟ್ಟಣದಲ್ಲಿ ಅಭಿವೃದ್ಧಿ ಮಹಾಪೂರವನ್ನೇ ಹರಿಸಿದ್ದಾರೆ ನಮ್ಮ ಶಾಸಕರು ಮಂತ್ರಿಗಳಾದಂಥ ವೆಂಕಟೇಶ್ ಅವರು. ಅವರ ಭಾಷಣ ಕೇಳಿದ ಮೇಲೆ ಎಲ್ಲರ ಎದೆ ನಡುಗಬೇಕು. ಹುಡುಕ್ತಾ ಇದ್ದೇನ್ರಿ, ಏನು ಕೆಲಸ ಮಾಡೋಕ್ಕೆ ಏನೂ ಸಿಗ್ತಾ ಇಲ್ಲ, ಯಾರು ಹೇಳಪ್ಪ ಏನಾರು ಇದೆ ಅಂತ ಹೇಳ್ತಾರೆ ಅಂದರೆ ಎಷ್ಟು ಗಟ್ಸಿರ್ಬೇಕು ವೆಂಕಟೇಶ್ಗೆ. ಈ ಕ್ಷೇತ್ರವನ್ನು ಹೇಗೆ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿ ನಿಮಗೆಲ್ಲ ನಿವೇದನೆ ಮಾಡಿದ್ದಾರೆ. ನಾನು ಏನು ಮಾಡಬೇಕು? ಹೌದಪ್ಪ, ನನ್ನ ಮಾತಾಡು ಅಂತ ಹೇಳಿದ್ರೆ ಅದಕ್ಕೇನೆ 10 ಎಕರೆ ಜಮೀನು ಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಬೌದ್ಧ ವಿಹಾರ ಕಟ್ಟಕ್ಕೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಕೊಡಿ ಅಂತ ಹೇಳಿದ್ದಾರೆ. ಪಿರಿಯಾಪಟ್ಟಣದಲ್ಲಿ ಇನ್ಕಂಪ್ಲೀಟೆಡ್ ಅಂಬೇಡ್ಕರ್ ಭವನ ಕಂಪ್ಲೀಟ್ ಮಾಡೋಕ್ಕೆ 1 ಕೋಟಿ ಕೊಡಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪ ಮದುವ ರಾಮು? ಇನ್ನೊಂದು ಯಾವ್ದು ಹೇಳಿದ್ರಲ್ಲ, ಸ್ಟ್ಯಾಚ್ಯೂ ಮಾಡೋಕ್ಕೆ ಬೇಡಿಕೆ ಇಟ್ಟಿದ್ದೀರಿ. ಇಷ್ಟೆಲ್ಲ ಇವತ್ತು ಒಂದೇ ದಿನ 500 ಕೋಟಿ ಕಾರ್ಯಕ್ರಮ. ಇದಿಷ್ಟು ಸೇರಿದ್ರೆ ಇಡೀ ದೇಶದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನ ಅಂಬೇಡ್ಕರ್ ಕೊಟ್ಟ ಮೇಲೆ 20 ಕೋಟಿ ಕೊಡಕ್ಕಾಗಲ್ವೇನ್ರಿ? ಅದರಿಂದ ನಿಮ್ಮ ಮನಸ್ಸಲ್ಲಿ ಇಲ್ಲಿ ಏನು ಮಾಡಬೇಕು ಅಂತ ಬಯಸಿದ್ದೀರಿ ಅದನ್ನೆಲ್ಲ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನನ್ನ ಗೆಳೆಯರಾದಂಥ ವೆಂಕಟೇಶ್ ಅವರು, ಅವ್ರ ಜೊತೆಗೆ ನಾವೆಲ್ಲ ಸೇರಿ ಮಾಡಿಕೊಡ್ತೀವಿ. ಇವತ್ತು 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. 118ನೇ ಬಾಬೂಜಿ ಅವರ ಜಯಂತಿ ಆಚರಣೆ ಮಾಡಿದಿರಿ. ಎಲ್ಲ ನೀಲಿ ಹಾಕಿದಿರಿ. ನಮ್ಮ ಡಾಕ್ಟರ್ ಸುಧಾಕರ್ ಕೇಳಿದ್ರು, ಏನ್ ಸರ್ ಎಲ್ಲ ನೀಲಿ ಬಾಟು ಎಲ್ಲ ಕಡೆ ಹಾರಿಸ್ಬಿಟ್ಟಿ ಅಂತ ಹೇಳಿದ್ರು. ನೀಲಿ ಯಾಕೆ ಹಾರಿಸ್ತೀವಿ ಹೇಳಿ? ಸಿದ್ಧಲಿಂಗಯ್ಯನವರು ಹಾಡು ಕೇಳಿದ್ರಲ್ಲ, ಆಕಾಶದ ಉದ್ದಕ್ಕಲಕ್ಕೂ ಹಾಡಿರು ಆಗಲಂತ ಹೇಳಿದ್ರಲ್ಲ, ಅಲ್ಲ ಅದನ್ನ ಆ ಥರ ನೀಲಿ ಅಂದ್ರೆ ಕೊನೆಯದೇ ಇಲ್ಲ, ಆಕಾಶದಷ್ಟು ವಿಸ್ತಾರ, ಇಡೀ ಪ್ರಪಂಚ ವ್ಯಾಪ್ತಿ. ಯಾವುದು? ಅಸಮಾನತೆಯಿಂದ ಸಮಾನತೆಯ ಸಮಾಜ ಕಟ್ಟುವಂತ, ಅಭಿವೃದ್ಧಿಯ ಗೋಲನ್ನು ಮುಟ್ಟುವಂತ ಉದ್ದೇಶಗಳಿಂದ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಕೆಲಸವನ್ನು ಮಾಡಿದವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶಯಗಳನ್ನು ತಪ್ಪದೇ ಜಾರಿ ಮಾಡಿ ಎಲ್ಲ ಜನರ ಹಕ್ಕನ್ನು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೇವೆ ಅಂತೇಳಿ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಯಾವ ರೀತಿ ಕೊಟ್ಟಿದ್ದಾರೆ? 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅಧ್ಯಕ್ಷರು ನಮ್ಮ ಶಿವಕುಮಾರ್ ಅವರು, ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಇಬ್ಬರು ಸಹಿ ಮಾಡಿದರೆ ಚೆಕ್ಗೆ. ಈ ಥರ ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಲೀಡರ್ಗಳು ಚೆಕ್ಗೆ ಸಹಿ ಮಾಡಿ ಜನರಿಗೆ ಆಶ್ವಾಸನೆ ಕೊಟ್ಟದ್ದು ನಾವು ನೋಡೇ ಇಲ್ಲ 40 ವರ್ಷದಲ್ಲಿ. ಚುನಾವಣೆ ಗೆದ್ದ ಮೇಲೆ ಏನು ಗ್ಯಾರಂಟಿ ಕೊಟ್ಟಿದೆ ಅಂತ ಎಲ್ಲರಿಗೂ ಸಿಗ್ತಾ ಇದೆ? ಯಾರ್ಯಾರು ಸಿಗ್ತಾ ಇದೆ ಹೇಳಿ, ಕೈ ಎತ್ತಿ. ಗ್ಯಾರಂಟಿ ಸಿಗ್ತಾ ಇದೆಯಲ್ಲೋ? 1,23,00,000 ಕುಟುಂಬಗಳಿಗೆ ನಿರ್ದಿಷ್ಟವಾಗಿ ತಿಂಗಳ ಆದಾಯ ಇಲ್ಲದೇನೆ ದೈನಂದಿನ ದುಡಿಮೆಯ ಮೇಲೆ ಅವರ ಬದುಕು ನಿಂತಿತ್ತು. ಅಂತ ಸಮುದಾಯಗಳಿಗೆ ಸ್ವಾವಲಂಬನೆ ಮತ್ತು ಆರ್ಥಿಕ ಸ್ವಶಕ್ತಿಯನ್ನು ಕೊಡುವಂತ ತೀರ್ಮಾನ ಯಾವುದರ ಹಿನ್ನೆಲೆಯಾಗಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಮಾನತೆ ಮತ್ತು ಸಮಾನ ಅವಕಾಶಗಳ ಆಧಾರದ ಮೇಲೆ ಸಂವಿಧಾನಬದ್ಧ ಹಕ್ಕುಗಳನ್ನು ಕೊಡುವ ಮೇಲೆ ನಿಂತಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಸರ್ಕಾರ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಓದಬೇಕು ಅಂತ ಹೇಳಿದೆಯಲ್ವಾ? ಮೊದಲು ಎಲ್ಲ ಬರೀ ಹರಿಜನರ ಕಾಲೋನಿಯಲ್ಲಿ ಅಷ್ಟೇ ಅಂಬೇಡ್ಕರ್ ಅಂತ ಇದ್ರು. ದೇಶದ ಮೂಲೆ ಮೂಲೆ ಪ್ರತಿಯೊಂದು ಮನೆಗೆ ಹೋಗಬೇಕು
ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕರ್ನಾಟಕದ ಸಿದ್ದರಾಮಯ್ಯನವರು, DK ಶಿವಕುಮಾರ್, HC ಮಹದೇವಪ್ಪನವರು, ವೆಂಕಟೇಶ್ ಅವರು, ಸುರೇಶ್ ಮತ್ತು ಸುಧಾಕರ್, ಸತೀಶ್ ಎಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಉದ್ದೇಶ ನಾವು ಎಲ್ಲರೂ ಕೂಡ ಸೇರಿ ಸಮೃದ್ಧ ಭಾರತನ ಕಟ್ಟಬೇಕು, ಅಭಿವೃದ್ಧಿ ಮಾಡಬೇಕು, ನಮ್ಮ ದೇಶದ ಬಹುತ್ವವನ್ನು ಕಾಪಾಡಬೇಕು, ಕೋಮು ಸೌಹಾರ್ದತೆಯನ್ನು ಸಂರಕ್ಷಿಸಬೇಕು, ಅಹಿಂಸಾತ್ಮಕ ಮಾರ್ಗಗಳಿಗೆ ಕೊನೆ ಹಾಕಬೇಕು, ಕೋಮುವಾದವನ್ನು ಮಟ್ಟ ಹಾಕಬೇಕು ಅಂತಕ್ಕಂಥ ಉದ್ದೇಶದಿಂದ ಅಖಂಡತೆ ಮತ್ತು ಸಾರ್ವಭೌಮತೆ ಎತ್ತಿ ಹಿಡಲಿಕ್ಕೆ ನಾವು ಕಂಕಣಬದ್ಧರಾಗಿದ್ದೇವೆ. ಅಂತ ಮಹಾತ್ಮನ ಜನ್ಮ ದಿನಾಚರಣೆಯನ್ನು ಇವತ್ತು ಮಾಡಿದಿರಿ. ಅದೇ ರೀತಿಯಲ್ಲಿ ಭಾರತದ 140 ಕೋಟಿ ಜನರಿಗೆ ಆಹಾರದ ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಅಳವಡಿಕೆ ಮುಖಾಂತರ ಹಸಿರು ಕ್ರಾಂತಿಯನ್ನು ಮಾಡಿ ಆಹಾರದ ಸ್ವಾವಲಂಬನೆಯನ್ನು ಬಾಬು ಜಗಜೀವನ್ ರಾಮರವರು ಒದಗಿಸಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಅವರ ಜನ್ಮ ದಿನಾಚರಣೆ ಜೊತೆಗೆ ಅಭಿವೃದ್ಧಿಯನ್ನು ಮಾಡ್ತಾ ಇಡೀ ಕ್ಷೇತ್ರವನ್ನು, ಇಡೀ ಕರ್ನಾಟಕವನ್ನು ಅಭಿವೃದ್ಧಿ ಪಥದ ಕೊಂಡೊಯ್ಯುವಂತ ನುಡಿದಂತೆ ನಡೆದ ಪಕ್ಷ ಮತ್ತು ಪಕ್ಷದ ಸರ್ಕಾರದ ಜವಾಬ್ದಾರಿ ಹೊಣೆಗಾರಿಕೆಯನ್ನ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವದಲ್ಲಿ ಒಗ್ಗಟ್ಟಾಗಿ ಸಮಾಜದ ನಿರ್ಮಾಣಕ್ಕೆ ಶ್ರಮಿಸ್ತಾ ಇದ್ದೇವೆ. ಇವತ್ತು ಪಿರಿಯಾಪಟ್ಟಣದಲ್ಲಿ ಈ ತರದ 10 ಕಾರ್ಯಕ್ರಮಗಳು, ಸಾವಿರಾರು ಕೋಟಿ ಯೋಜನೆಗಳನ್ನ ವೆಂಕಟೇಶ್ ಅವರು ನಮ್ಮನ್ನೆಲ್ಲ ಕರೆದು ಮಾಡಿ ಈಗ ಅಭಿವೃದ್ಧಿ ಕೆಲಸ ಕಡಿಮೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ಸಮಾನತೆಯಿಂದ, ಸೌಹಾರ್ದತೆಯಿಂದ, ಸಮೃದ್ಧದಿಂದ ಬಾಳುವಂತಾಗಲಿ ಅಂತ ಆಶಿಸಿ ತಮಗೆ ಶುಭ ಕೋರಿ ಸಮಯ ಅಭಾವದಿಂದ ಹೆಚ್ಚು ಮಾತಾಡಿದ್ದೇನೆ. ದಲಿತರು ಕೇಳಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ಶುಭ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಬಾಪು, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್.